ನಾನು ಕಟ್ತೀನಿ ಟ್ಯಾಕ್ಸ, ಕೋಟಿಗಟ್ಟಲೆ ಟ್ಯಾಕ್ಸ್ ಕಟ್ಟಿದ್ದೀನಿ. ನನ್ನ ದುಡ್ಡಲ್ಲಿ ಒಂದು ಆಂಬುಲೆನ್ಸ್ ಮಾಡ್ಬೋದಿತ್ತು. ನೀವು ನಾವು ಒಂದು ಆಂಬುಲೆನ್ಸ್ ಸೌಕರ್ಯ ಮಾಡ್ಬೋದಿತ್ತು. ನಿಮ್ಮದು ನನ್ನ ಚಾಪ ಇದೆಯಲ್ಲ, ನಿಮ್ಮ ಮಕ್ಕಳಿಗೆ ಇವಾಗನೇ ಹೇಳ್ತಿದ್ದೀನಿ, ನಿಮ್ಮ ಮಕ್ಕಳಿಗೆ ತಟ್ಟಬೇಕು. ನಿಮಗೂ ಒಬ್ಬನೇ ಮಗ ಇದ್ದಾನೆ, ಅವಾಗ ನಿಮ್ಮ ನೋವು ಅನುಭವ ಆಗುತ್ತೆ, ಗೊತ್ತಾಗುತ್ತೆ. Hi guys, I hope you all have an important message for you. I would like to appeal to everyone. ಎಸ್ ಫ್ರೆಂಡ್ಸ್, ಈ ಥರ ಆಗುತ್ತೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ, ಬಟ್ ಹ್ಯಾಪನ್ಸ್ ಆಗೋಗಿದೆ. ಇದರಲ್ಲಿ ಪ್ರತಿಯೊಬ್ಬರದ್ದು ತಪ್ಪಿದೆ, ಅವ್ರದ್ದೇ ಆದ ಜವಾಬ್ದಾರಿ ಕೂಡ ಇರಬೇಕು. ಫ್ಯಾನ್ಸ್ ಆದವರು ಕೂಡ ಅಲ್ವಾ, ನಮ್ಮದೇ ಆದಂಥ ಇಂಡಿವಿಜುವಲ್ ಜವಾಬ್ದಾರಿ ಹೌದು. ನಾವು ಹುಷಾರಾಗಿರಬೇಕು. ಅಷ್ಟು ಜನ ಸೇರೋ ಕಡೆ ಹೋಗಬಾರ್ದಾ ಅನ್ನೋದು ನಾವು ಕೂಡ ಯೋಚನೆ ಮಾಡಬೇಕಿತ್ತು. ಅನುಷ್ಕಾ ಶರ್ಮಾ ಅವರು ಕೂಡ ಲೈವ್ ಬಂದು ಈ ಥರ ಆಗುತ್ತೆ ಅಂತ ಕೊಹ್ಲಿ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ ಅಂತ ಒಂದು ಲೈವ್ನಲ್ಲಿ ಬಂದುಬಿಟ್ಟು ಕ್ಲಾರಿಟಿ ಕೊಟ್ಟಿದ್ದಾರೆ. ಬಟ್ ಅವ್ರಿಗೂ ಕೂಡ ತುಂಬ ಬೇಜಾರಾಗಿರುತ್ತೆ, ಈ ಥರ ಆಗೋಗಿದೆಯಲ್ಲ ಅಂತ ಅಂದ್ಕೊಂಡು ನೋಡಬೇಕು. ಬಟ್ ಈ ಥರ ಏನಿದೆ ಈ ವ್ಯವಸ್ಥೆ, ನಮ್ಮ ಸರ್ಕಾರ ಕೂಡ ಪ್ರೀ ಪ್ಲ್ಯಾಂಡಾಗಿ ಅಟ್ಲೀಸ್ಟ್ ಒಂದು 2-3 ಡೇಸ್ ತಡೆದ್ಬಿಟ್ಟು ಆಮೇಲೆ ಏನಾದರೂ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರೆ ಏನೂ ಆಗ್ತಾ ಇರಲಿಲ್ಲ ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ. 11 ಫ್ಯಾಮಿಲಿ ತಮ್ಮ ಮಕ್ಕಳನ್ನ ಕಳ್ಕೊಂಡು ಅವ್ರ ನೋವು ಯಾರಿಗೂ ಬೇಡ ಕಣ್ರಿ, ಅಷ್ಟು ನೋವು ಪಡ್ತಾ ಇದ್ದಾರೆ. ನೋಡಿ ಎಷ್ಟು ಜನ ಇದ್ದಾರೆ ವಿಧಾನಸೌಧದ ಹತ್ರ ಕೂಡ. ಒಂದು ನೊಣ ಇರುವೆಗಳು ಎಷ್ಟು ದೂರದಲ್ಲಿ ಹೆಂಗೆ ಕಾಣಿಸ್ತಾವೆ ನೋಡಿ, ಆ ಥರ ಅಷ್ಟು ಜನ ಸೇರಿದ್ದಾರೆ. ಅಂದರೆ ಇಲ್ಲೇ ಏನಾದರೂ ಆಗುತ್ತೋ ಅನ್ನೋ ಅಷ್ಟು ಭಯ ಅಂತೂ ಇತ್ತು. ಎಷ್ಟೊಂದು ಮಕ್ಕಳು ಪಾಪ ಅಲ್ಲಿ ಇಲ್ಲಿ ಹೋಗಿ ಬರ್ತೀನಿ, ಫ್ರೆಂಡ್ಸ್ ಜೊತೆ ಹೋಗಿ ಬರ್ತೀನಿ, ಈ ಥರ ಎಲ್ಲ ಹೋಗ್ಬಿಟ್ಟು ಕೊಹ್ಲಿ ಫ್ಯಾನ್ಸ್ ಅಂದ್ಕೊಂಡು ಹೋಗಿದ್ದಾರೆ. ಈ ಕಪಲ್ಸ್ ಅಂತೂ ಮದುವೆ ಆಗಿ 1 ವರ್ಷ ಆಗಿದೆ ಅಷ್ಟೇ. ಯಾವುದೇ ಆಗಲಿ ಬೇಕು ಅಂತ ನಡೀತು. ಇವ್ರನ್ನ ಮೊದಲು ನಾವು ದೂರದ್ದು ಬಿಟ್ಟು ನಮ್ಮದೇ ಆದಂಥ ಜವಾಬ್ದಾರಿ ಹೋಗಬಾರ್ದಿತ್ತು. ತುಂಬ ಜನ ಸೇರೋ ಕೂಡ ಅಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಇರಲಿಲ್ಲ. ಆಲ್ರೆಡಿ ಇವತ್ತು ಟ್ರೋಫಿ ಗೆದ್ದಿದ್ದಾರೆ, ಸೊ ನೆಕ್ಸ್ಟ್ ಡೇನೇ ಅಲ್ಲಿ ಮೀಟ್ ಮಾಡ್ತಾರೆ ಅಂದರೆ ಎಲ್ಲೆಲ್ಲಿಂದನೋ ಜನಗಳು ಹೋಗಿದ್ದಾರೆ ಫ್ರೆಂಡ್ಸ್. ಅದರಲ್ಲೂ 9ನೇ ಕ್ಲಾಸ್ ಹುಡುಗಿ ಕೊಹ್ಲಿ ಫ್ಯಾನ್ ಅಂತೇಳ್ಬಿಟ್ಟು ಈ ತಾಯಿ ಕರ್ಕೊಂಡು ಹೋಗಿದ್ದಾರೆ. ಬೇರೆಯವ್ರನ್ನ ಇವ್ರು ಕಾಪಾಡಿದ್ರಂತೆ, ಬಟ್ ತನ್ನ ಮಗಳನ್ನ ಯಾರೂ ಕಾಪಾಡಲಿಲ್ಲ ಅಂತ. 9th ಸ್ಟ್ಯಾಂಡರ್ಡ್ ಅಂದರೆ ಆಲ್ಮೋಸ್ಟ್ 14-15 ವರ್ಷದ ಮಗಳು ಕಣ್ಣು ಮುಂದೆ ಕಳ್ಕೊಳ್ಳೋದು ಅಂದರೆ ಹಿಂಗೆ ಹೇಳಿ. ಆದಷ್ಟು ಫ್ರೆಂಡ್ಸ್ ಇನ್ಮೇಲಾದರೂ ಎಚ್ಚೆತ್ಕೊಳ್ಳೋಣ. ಸೊ ಯಾರ್ಯಾರೆಲ್ಲ ಹೌದು ನಾನು ಅವ್ರ ಫ್ಯಾನು ಇವ್ರ ಫ್ಯಾನು ಅಂತ ಹೌದು ನಮ್ಮ ಮನಸ್ಸಲ್ಲಿ ಇರಲಿ ಎಲ್ಲ, ಬಟ್ ನಾವು ಅವ್ರ ಮುಂದೆ ನಾವು ನೋಡಬೇಕು ಹೋಗಬೇಕು ಅಂತೇಳ್ಬಿಟ್ಟು ಹಿಂಗೆ ತೂಕಾಟ ತಳ್ಳಾಟ. ಕೆಲವೊಬ್ಬರಿಗಂತೂ ಮಾನವೀಯತೆಯೇ ಇರಲಿಲ್ಲ ಅಂತ ಹೇಳ್ತಾರೆ. ಬಿದ್ದ ತಕ್ಷಣ ಅವ್ರ ಮೇಲೆ ಕಾಲಿಡ್ಕೊಂಡು ದಾಟೋದು, ದೂಕೋದು, ಅವ್ರನ್ನೇ ತುಳ್ಕೊಂಡು ಹೋಗೋದು. ಕೆಲವೊಂದು ವೀಡಿಯೋಸಲ್ಲಂತೂ ಬಿದ್ದರೆ ಅವ್ರ ತಲೆ ಮೇಲೆ, ಕಾಲ ಮೇಲೆ, ಎದೆ ಮೇಲೆ ಎಲ್ಲ ಕಾಲಿಡ್ಕೊಂಡು ತುಳಿದಾಡ್ಕೊಂಡು ಓಡ್ತಾ ಇದ್ದಾರೆ. ಅವ್ರ ಥಾಟ್ಸು ಓನ್ಲಿ ನಾವು ಕೊಹ್ಲಿ ನೋಡಬೇಕು ಅನ್ನೋದಷ್ಟೇ. ಆದರೆ ಅವ್ರ ಫ್ಯಾಮಿಲಿ ಗತಿ ಅಂದರೆ ಈ ಥರ ಎಲ್ಲ ಬಿಹೇವ್ ಮಾಡಿದ್ರೆ ಎಲ್ಲರೂ ಫ್ಯಾನ್ಸೇ, ಎಲ್ಲರೂ ಜನಗಳೇ, ಎಲ್ರಿಗೂ ಒಂದು ಮನಸ್ಥಿತಿ ಇರುತ್ತೆ, ಎಲ್ಲರಿಗೂ ಒಂದು ಕುಟುಂಬ ಇರುತ್ತೆ. ಅವರು ಆ ಜಾಗದಲ್ಲಿದ್ದರೆ ಏನು ಮಾಡ್ತಾರೆ? ಸುಮಾರು ಜನ ಏನು ತೂಕಾಟಕ್ಕೆ ಸಿಕ್ಕಾಕ್ಕೊಂಡಿರೋರು, ಬೈ ಚಾನ್ಸ್ ಎಸ್ಕೇಪ್ ಆಗಿರೋರು ಇದ್ದಾರಲ್ಲ, ಬರೀ ಒಂದು 2-3 ಮಿನಿಟ್ಸಲ್ಲೇ ಕೈ ಕಾಲು ಸಿಕ್ಕಾಪಟ್ಟೆ ಪೇಯ್ನ್ ಬಂದಿದೆ ಅಂತ ಹೇಳ್ತಾಯಿದ್ರು. ಎಲ್ಲ ಫ್ಯಾಮಿಲಿದು ನೋಡೋಕೆ ಹೋದರೆ ಒಬ್ಬೊಬ್ರದ್ದು ಒಂದೊಂದು ಕಥೆಗಳಿದೆ ಕಣ್ರಿ. ನೋಡೋದಕ್ಕಾಗಲ್ಲ, ಕೇಳೋದಕ್ಕಾಗಲ್ಲ. ಈ ಕಷ್ಟ ಯಾರಿಗೂ ಕೊಡಬೇಡ ಭಗವಂತ ಅನ್ನೋ ಥರ ಇದೆ. ಅದರಲ್ಲೂ ನಮ್ಮ ಹಾಸನ ಹುಡುಗ ಭೂಮಿಕ್, ಇವ್ರ ತಂದೆ ಸಿಕ್ಕಾಬಟ್ಟೆ ಮಗನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ರು ಅಂತಲೇ ಹೇಳ್ಬೋದು. 20 ವರ್ಷ ಆದರೂ ನಾನು ಕೈ ತುತ್ತು ಕೊಟ್ಟು ಊಟ ಮಾಡಿಸ್ತಿದ್ದೆ ಕಣ್ರಿ. ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ. ಒಂದು ಆಂಬುಲೆನ್ಸ್ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ನನ್ನ ಮಗನಿಗೆ, ಕುಡಿಯೋ ನೀರಿನ ವ್ಯವಸ್ಥೆ ಇರಲಿಲ್ಲ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಕೇಳೋದಕ್ಕೆ ಕರುಳು ಕಿತ್ತು ಅವರಿಗೆ ಅವ್ರ ಮಕ್ಕಳಿಗೆ ಯಾರು ರಾಜಕಾರಣಿಗಳು ಇದ್ದಾರಲ್ಲ, ಯಾರಿದ್ದಾರೆ ಅವರು ಯಾರು ಬಂದು ರೆಸ್ಪಾನ್ಸ್ ಮಾಡಿದ್ರೆ ಹೋದ್ರು. ಚೀಫ್ ಮಿನಿಸ್ಟರ್ ಇರ್ಬೋದು, ಹೋಮ್ ಮಿನಿಸ್ಟರ್ ಇರ್ಬೋದು, DK ಶಿವಕುಮಾರ್ ಇರ್ಬೋದು. ನಿಮ್ಮ ಮಕ್ಕಳಿಗೂ ಇದೇ ಪರಿಸ್ಥಿತಿ ಬಂದಾಗ ನಾವು ಒಂದು ದಿವಸ ಮೀಡಿಯಾದಿಂದ ನೋಡ್ತೀವಿ, ನೀವು ನೋಡ್ತೀವಿ. ಆ ಪರಿಸ್ಥಿತಿ ನಮಗೆ ಬರಲಿ. ನನ್ನ ಸರ್ಕಾರದಿಂದ ಆಯಿತು ಅಂದ್ರಲ್ಲ, ನಿಮ್ಮ ಸರ್ಕಾರದಿಂದ ಗೆದ್ದಿರ್ಬೋದು, ಆದರೆ ಒಂದು ದಿವಸ ಹಿಂದೆ ಮುಂದೆ ನೋಡ್ಕೊಂಡು ಇಲ್ಲ ಸೆಕ್ಯೂರಿಟಿ ಮಾಡ್ಬೋದಿತ್ತಲ್ವ. ನೀವೇನು ನಿಮ್ಮ ದುಡ್ಡಲ್ಲಿ ಏನು ಕಟ್ತೀರ? ನಾನು ಕಟ್ತೀನಿ ಟ್ಯಾಕ್ಸ, ಕೋಟಿಗಟ್ಟಲೆ ಟ್ಯಾಕ್ಸ್ ಕಟ್ಟಿದ್ದೀನಿ. ನನ್ನ ದುಡ್ಡಲ್ಲಿ ಒಂದು ಆಂಬುಲೆನ್ಸ್ ಮಾಡ್ಬೋದಿತ್ತು. ನೀವು ಒಂದು ಆಂಬುಲೆನ್ಸ್ ಸೌಕರ್ಯ ಮಾಡ್ಬೋದಿತ್ತು. ನಿಮ್ಮದು ನನ್ನ ಚಾಪ ಇದೆಯಲ್ಲ, ನಿಮ್ಮ ಮಕ್ಕಳಿಗೆ ಇವಾಗನೇ ಹೇಳ್ತಿದ್ದೀನಿ, ನಿಮ್ಮ ಮಕ್ಕಳಿಗೆ ತಟ್ಟಬೇಕು. ನಿಮಗೂ ಒಬ್ಬನೇ ಮಗ ಇದ್ದಾನೆ, ಅವಾಗ ನಿಮ್ಮ ನೋವು ಅನುಭವ ಆಗುತ್ತೆ, ಗೊತ್ತಾಗುತ್ತೆ. ಪಾಪ ಇನ್ನು ಈ ಹುಡುಗ ಬಂದುಬಿಟ್ಟು ಗಾರೆ ಕೆಲಸದವ್ರ ಮಗ, ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮನೇಲಿ ಓದಿಸ್ತಾ ಇದ್ರಂತೆ. ಫಸ್ಟ್ PU ಮುಗ್ದಿದೆ, ಸೆಕೆಂಡ್ PUಗೆ TC ತರ್ತೀನಿ ಅಂತ ಮನೆಯಿಂದ ಹೊರಟು ಸ್ಟೇಡಿಯಂ ಹತ್ರ ಬಂದಿರೋದು. ಆ ಹುಡುಗನ ಮೇಲೆ ಎಷ್ಟು ಭರವಸೆ ಇಟ್ಕೊಂಡಿದ್ದಾರೆ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಹೇಳ್ಬಾರ್ದು. ಅವರು ಮಾತಾಡ್ತಾ ಇದ್ರೆ ಎಂಥರಿಗೂ ಕೂಡ ಕಣ್ಣಲ್ಲಿ ನೀರು ತಾನೇ ಬರುತ್ತೆ ಕಣ್ರಿ. ಅಷ್ಟು ನೊಂದ್ಕೊಂಡ್ಬಿಟ್ಟಿದ್ದಾರೆ. ತನ್ನ ಮಗನ ಕೈಗೆ ಬಂದಿರೋ ಮಗನ ಕಳ್ಕೊಳ್ಳೋದು ಅಂದರೆ ಹುಡುಗಾಟನೇನ್ರಿ. ಅಟ್ಲೀಸ್ಟ್ ಇವ್ನು ಚೆನ್ನಾಗಿ ಓದ್ತಾ ಇದ್ದಾನೆ, ಇವನ್ನ ನಾವು ಡಾಕ್ಟ್ರು ಮಾಡಬೇಕು, ಇಂಜಿನಿಯರ್ ಮಾಡಬೇಕು ಅಂತ ಏನೋ ಒಂದು ಆಸೆ ಕನಸು ಇಟ್ಕೊಂಡು ಮಕ್ಕಳನ್ನ ಓದಿಸ್ತಿರ್ತಾರೆ.
ಓದ್ತದಮ್ಮ. ನಾವು ಬಡವರಿದ್ವಿ ಅಮ್ಮ, ನಾ ಕೆಲಸ ಮಾಡಿ ಓದ್ತಿದ್ದಂತ ನಮ್ಮ ಮಗು ಭಾಳ ಶಾಣೆ ನಮ್ಮ ನನ್ನ ಮಗು. ನನಗೆ ದೊಡ್ಡ ಮಗ ಇದ್ದಿರಲ್ಲಮ್ಮ, ಎಲ್ಲ ಪಾಸ್ ಬಂದದಪ್ಪ. ನನ್ನ ಮಗ ಭಾಳ ಶಾಣೆನಪ್ಪ, ನನಗೆ ದೊಡ್ಡ ಮಗ ನಮ್ಮ. ಏನು ಮಾಡ್ತಿದ್ದಮ್ಮ, ನನಗೇನ ಕಾಮಸ್ ತಗೋತೀನಿ ಅಂದ ನಮ್ಮ. ಈ ಅಮ್ಮ ನಿನಗೆ ಉದ್ದಾರ ಆಗ್ತದಂದ ನಮ್ಮ. ಕ್ರಿಕೆಟ್ ಅಂತದ್ನಲ್ಲ ಸರ್, ಲಾಸ್ಟ್ ಕ್ರಿಕೆಟ್ ಜೀವತ್ತ ಬಿಡ್ದಲ್ಲ ಸರ್ ನನ್ನ ತಮ್ಮಂದು. ಅಷ್ಟು ಸಾಯ್ತದ್ನಲ್ಲ ಸರ್ ವಿರಾಟ್ ಕೊಹ್ಲಿ ಅಂತ. ಏನು ಸರ್ ನನಗೆ ಹೇಳಿ ಸರ್, ಅಣ್ಣ ನಿನ್ನ ಬಿಸ್ಲಾಗ ದುಡಿಬೇಡ ಅಣ್ಣ, ನಾನು ದುಡಿತೀನಿ ಅಣ್ಣ ಅಂತೇಳಿ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಒಬ್ಬನೇ ಬಿಟ್ಟು ಹೋದ್ನಲ್ಲ ಅಣ್ಣ. ಅಂಗಡಿ ಇಟ್ಕೊಂಡು ಮಗನ ಎದೆ ಎತ್ತರಕ್ಕೆ ಬೆಳೆಸಿ ಒಂದು ಕಡೆ ನೆಲೆ ಹಾಕ್ತಾನೆ. ನನ್ನ ಮಗ ಚೆನ್ನಾಗಿರ್ತಾನೆ, ಬಾಳಿ ಬದುಕ್ತಾನೆ ನಮ್ಮ ಕಣ್ಮುಂದೆ ಅಂತ ಏನೇನೋ ಆಸೆ ಕನಸುಗಳು ಇಟ್ಕೊಂಡು ಓದಿಸ್ತಾ ಇರ್ತಾರೆ. ಬಟ್ ಹೋಗಲ್ಲ ಅಂತ ಹೇಳ್ತಂತೆ ಈ ಹುಡುಗ. ಬಟ್ ಫ್ರೆಂಡು ಇಲ್ಲ ನೋಡ್ಕೊಂಬರೋಣ ಬಾ ಹೋಗಿ ಅಂತೇಳ್ಬಿಟ್ಟು ಕರ್ಕೊಂಡೋಗಿ ಕಾಲು ತುಳಿತಕ್ಕೆ ಸಿಕ್ಕಾಕೊಂಡು ಹೋಗ್ಬಿಟ್ಟಿದೆ. ನೋಡೋದಕ್ಕೆ ಎಷ್ಟು ಕರುಳಿಂಡುತ್ತೆ. ಅಲ್ಲಿ ಪರಿಸ್ಥಿತಿ ಹೆಂಗೆ ನಿಭಾಯಿಸಿದವರ ತಂದೆ ತಾಯಿ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ಇನ್ನು ಫ್ಯೂಚರಲ್ಲಿ ಯಾವುದೇ ಕಾರಣಕ್ಕೂ ಈ ಥರ ಒಂದು ಘಟನೆಗಳು ನಡೀದೇ ಇರಲಿ ಅಂತ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಆ್ಯಂಡ್ ಈ ಥರ ದುಃಖಗಳನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಭಗವಂತ ತಂದೆ ತಾಯಿಗಳು ಕೂಡ ಕೊಡಲಿ. ಏನು ಮಾಡೋದು, ನಡಿಲೇಬೇಕಲ್ಲ ಜೀವನ ಅಲ್ವಾ.